ಇವತ್ತು ಸಭಾನಾಯಕರೇ, ನಾವು ಉಳಿದವ್ರು ಹೇಳ್ದಂಗೆ ನಿಮಗೂ ಹೇಳೋದು ಆಗೋದಿಲ್ಲ. ನಿಮ್ಮ ಮಂತ್ರಿಗಳು ಹೇಳ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಕಡ್ಡಾಯಾಗಿರ್ಬೇಕಂದ್ರೆ ಎಲ್ಲ ಸದನ ಖಾಲಿದ್ದು ನಾವು ಒಪ್ಪಂಗಿಲ್ಲ. ಹೇಳ್ತೀನಿ ಅರ್ಜೆಂಟ್ ಮಾಡಿ ಮನೆಗೆ ಹೋಗೋಣ. ನಿಮ್ಗೆ ಈಗ ಹೇಳ್ತೀನಿ, ಸ್ಟ್ರಿಕ್ಟ್ ಆಗಿ ನಿಮ್ಮ ಮಂತ್ರಿಗಳಿಗೆ ನೀವು ಹೇಳ್ತಕ್ಕದ್ದು, ಯಾರನ್ನ ಹೆಸರು ಹೇಳಿನವ್ರನ್ನ ಹೇಳ್ತಕ್ಕದ್ದು. ಆಮೇಲೆ ಇನ್ನೊಂದು ನಿಮ್ಗೆ ಸಭಾನಾಯಕರು ನಿಮ್ಗೆ ಹೇಳೋದು, ನಾವು ಅಧಿಕಾರಿಗಳು ಇವತ್ತು ಯಾರದಾರ ನಾನು ಹೇಳ್ತೀನಿ ಬಂದ ಕೂಡಲೇ ಹೇಳ್ತೀನಿ. ರಮಣ್ ದೀಪ್ ಚೌಧರಿ ಅಧಿವೇಶನ ಮುಗಿಯುವವರೆಗೆ, ನವೀನ್ ಭಟ್ ವೈ ಅವರು ಆಮೇಲೆ ಅನಿಲ್ ಕುಮಾರ್ IFS, ಆಮೇಲೆ ಉಜ್ವಲ್ ಘೋಷ್, ಆಮೇಲೆ ಶ್ರೀಮತಿ ಕನಗವಲ್ಲಿ, ಶ್ರೀಮತಿ ಶಾಸ್ವಿ ಮಿಶ್ರಾ, ಇವರ ಅಧಿಕಾರಿಗಳು ನಾನು ಹೇಳ್ತೀನಿ ಸದನ ಮುಗಿಯುವವರೆಗೆ ಅಧಿಕಾರ ಇರಬೇಕನ್ನುವಂಥ ನಿಯಮವನ್ನು ನಾವು ಮಾಡಿವಿ, ಕಳಿಸಿರ್ತೀವಿ. ಒಂದು ವೇಳೆ ಅವ್ರು ಇಲ್ಲಿಲ್ಲ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಮತ್ತು ಚೀಫ್ ಸೆಕ್ರೆಟರಿ ಬರೋದು ಇಮಿಡಿಯೇಟ್ಲಿ ಕ್ರಮ ತಗೋಬೇಕಾಗ್ತೀವಿ. ನಾನೀಗ ಹೇಳ್ತೀನಿ, ಒಂದ್ಸರಿ ನಾನು ಒಂದು ತೀರ್ಮಾನ ಕೊಟ್ಟರೆ ಅದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಆಗ್ತದೆ ಅನ್ನೋದು ನೆನಪಿಟ್ಕೊಳ್ಳಿ. ಅಧಿಕಾರಿಗೆ ನೀವು ಹೇಳಿ ನಿಮ್ಮ ಜವಾಬ್ದಾರಿ ಅದು. ನಾನು ನಿಮ್ಮನ್ನ ಕೇಳ್ತಿರ್ತೀನಿ. ಯಾರು ಅದಕ್ಕೆ ಹೇಳ್ತೀನಿ, ನಾನು ಅದನ್ನ ಹೇಳಾಗ್ತೀನಿ. ಈಗ ಅವ್ರು ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಸರ್ಕಾರ ಕೇಳಿ ತಾವು ಹೇಳಿದ್ಮೇಲೆ ಕರ್ಸ್ಬೇಕು. ಹೌದು, ಈಗ ಹೇಳಿ ನಾನೀಗ ಇಲ್ಲ ಆಕ್ಷನ್ ಆಗ್ಬೇಕು. ಈಗ ಕೇಳಿ ಭೋಜೇಗೌಡರ ಇಲ್ಲಿವರೆಗೆ ರೂಢಿ ಬಂದಿದೆ. ಇವತ್ತು ಹೇಳಿದೀನಿ ನಾನೀಗ, ಇದು ಫಾಲೋ ಅಪ್ ಮಾಡ್ಲಿಕ್ಕಂದ್ರೆ ನೇರವಾಗಿ ಸದನದಲ್ಲಿ ಟರ್ವ್ ಪಾಸ್ ಮಾಡಿ ಸಂಬಂಧಪಟ್ಟಂತ ಅಧಿಕಾರ ಮೇಲೆ ಕ್ರಮ ತಗೋತಿ ಇಲ್ಲೇ ಪಾಸ್ ಮಾಡಿ ಕಳಿಸ್ಕೊಡ್ತೀನಿ. ತಗೊಳ್ಬೇಕಾಗ್ತದೆ. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಲ್ಲ ಬಹಳ ಹೇಳಿನಿ, ಒಂದ್ಸರಿ ಬೇಡ. ಇವಾಗ ಹೇಳಿನ ಅವ್ರಿಗೆ ಸರ್ಕಾರ ಜವಾಬ್ದಾರಿ ಅದು. ಅದಾದ ನಂತರ ಏನಾದ್ರು ವೈಲೇಟ್ ಆದ್ರೆ ವಿಲ್ ಟೇಕ್ ಆಕ್ಷನ್ ಕಾಣ್ತಾರೆ. ಸುಮ್ಮನೆ ಹೇಳಿ ಮುಗಿತಲ್ಲ. ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಗ್ತಾ ಇದ್ದೇವೆ. ಯಾರಿಗೆ ಏನು ಸಣ್ಣ ಹುಡುಗ ತಿಳಿತದಿಲ್ಲ ನಿಮ್ಗೆ ಎಲ್ಲರಿಗೂ? ಅಲ್ಲ ಎಲ್ಲ ತಿಳಿತದಿಲ್ಲ. ಅದೇ ರೇ ಮಂತ್ರಿ ಒಂದ್ ನಿಮಿಷ ರೀ, ಏನು ಅಲ್ಲ ತಡೀರೇ ವೆಂಕಟೇಶ್, ಬರೀ ಮಾತಾಡಿ. ನಿಮಗೆ ತಿಳಿತದಿಲ್ಲ ಯಾರು ಅಲ್ಲಿ ನಿಮ್ಮನ್ನ ಕೇಳ್ತೀನಿ ನಾನು. ನಿಮ್ಮನ್ನ ತಿಳಿದಿಲ್ಲ ನಿಮಗೆ ಎಲ್ಲರೂ ಎದ್ದು ಮಾತಾಡ್ತೀರಿ. ಯಾರು ನಿಮ್ಮನ್ನ ಕರೆದಾರೆ? ನಿಮ್ಮನ್ನ ಯಾರು ಕರೆದಾರೆ? ಕೊಡ್ರಿ, ಏನಾರು ಮಾತಾಡೋದು ಏನು ನಿಮ್ಗೆ ತಿಳಿಬೇಕು. ಕೊಡ್ರಿ ಮಂತ್ರಿಗಳಾದಂತವ್ರು ಏನು ನೀವು ಸಹಿತ ಹಿಂಗದ್ ಮಾತಾಡಿದ್ರಿ. ನೀವು ಖರ್ಗೆ ಮಂತ್ರಿ ಆಗಿರಿ, ಮಂತ್ರಿ ಆದಂತವ್ರೆಲ್ಲ ನೋಡಿ ನಾನು ಹೇಳ್ತೀನಿ. ನನ್ನ ಕೇಳಿದಾಗ ನೀವು ಮಾತಾಡಬೇಕು. ನೀವೇನ್ ಬೇಕಾದ್ರೆ ಮಾತಾಡಕ್ ನಡೆಯಂಗಿಲ್ಲ. ಇಲ್ಲ ಮಂತ್ರಿಗಳದವ್ರು ಜವಾಬ್ದಾರಿ ಇರ್ತೈತಿ. ಸಿಟಿ ರವಿ ವಿ ವೆಂಕಟೇಶ್. ಸಭಾಪತಿಗಳ ಪ್ರಶ್ನೆ ಏನಂತ ಹೇಳಿದ್ರೆ, ಹಾಗಾದ್ರೆ ಇವರು ಎ ಗ್ರೇಡ್ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ, ನಮ್ಮ ಮಧು ಬಂಗಾರಪ್ಪ ಅವ್ರ ಮಕ್ಕಳಿಗೆ ಯಾವ ಗ್ರೇಡ್ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ? ಅಂದ್ರೆ ಇವರು ಬಡವರಿಗೆ ಹಂಚೋ ಅಕ್ಕಿಯನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಎ ಗ್ರೇಡ್ ಅಕ್ಕಿಯನ್ನ ಕೊಡ್ತಾರೆ. ಹಂಗಾದ್ರೆ ಮಕ್ಕಳ ಆರೋಗ್ಯ ಹಾಳಾಗೋಗ್ಲಾ? ಅವ್ರು 29 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ದಾರಲ್ಲ, 29 ರೂಪಾಯಿ 30 ಪೈಸಾ. ಹಂಗಾದ್ರೆ ಯಾವ ಕ್ವಾಲಿಟಿ ಅಕ್ಕಿಯನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ? ಹಂಗಾದ್ರೆ ಮಕ್ಕಳ ಆರೋಗ್ಯ ಸರಿಗಿರೋದು ಬೇಡವಾ? ಮಕ್ಕಳೆಲ್ಲ ಆಸ್ಪತ್ರೆಗೆ ಸೇರ್ತಾ ಇದ್ದಾರಲ್ಲ, ಒಂದಿನ 30 ಜನ, ಒಂದಿನ 100 ಜನ, ಹಿಂಗೆಲ್ಲ ಈ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿದ್ದಾರೆ. ನನಗೆ ಮಕ್ಕಳಿಗೆ ಯಾವ ಕ್ವಾಲಿಟಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ? ಇಲ್ಲಿ 29 ರೂಪಾಯಿ 30 ಪೈಸಾ ಯಾಕೆ? ಅಲ್ಲಿ 34 ರೂಪಾಯಿ 60 ಪೈಸಾ ಯಾಕೆ? ಸರ್ಕಾರ ಯಾವ ಕ್ವಾಲಿಟಿ ಅಕ್ಕಿಯನ್ನ ಇವ್ರಿಗೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಯಾವ ಕ್ವಾಲಿಟಿ ಇದ್ರು ಇತ್ಯರ್ಥ ಮಾಡಿ ಅಂತ ನಾನು ಕೇಳ್ತೇನೆ. ಅವರು ತಗೊಳ್ತಕ್ಕಂಥ ವ್ಯವಸ್ಥೆ ಬೇರೆ ಇರ್ತದೆ. ನಾವು ಡೈರೆಕ್ಟ್ ಆಗಿ ಟೆಂಡರ್ ಮಾಡಿಕೊಂಡು ನಾವು ತಗೊಳ್ಳೋದು. ಆದರೆ ಸದನಕ್ಕೆ ನಾವು ಮಕ್ಕಳಿಗೆ ಕಮ್ಮಿ ಇರೋದು ಕೊಡ್ತೀವಿ ಅಂತಕ್ಕಂಥದ್ದು ನಿಮ್ಮ ಮೂಲಕ ಮಾಹಿತಿ ಹೋಗೋದು ಬೇಡ. ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿದೆ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದ. ಸುಮ್ಮನೆ ನಾನು ಹೇಳೋದು ಅಲ್ಲ, ಅದಾಯ್ತು, ಅದನ್ನ ಮಾತಾಡೋಣ. ಆದರೆ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ಅನ್ನೋದು ಭಾವನೆ ಬೇಡ. ಮಕ್ಕಳಿಗೆ ಒಳ್ಳೆ ಇದರಲ್ಲಿ ಹೈ ಕ್ವಾಲಿಟಿ. ಅಂದ್ರೆ ಇಬ್ರು ಒಂದೇ ಅಕ್ಕಿಯನ್ನ ಕೊಡ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ನಿಮ್ಮ ಮಾತಿಗೆ ಕೊಡ್ತಾ ಇದ್ದೀರಾ ಕಮ್ಮಿಗೆ ಅಂತ ಹೇಳಿದ್ರಲ್ಲ, ಆ ಮಾತಿಗೆ ನಾವು ನನಗೆ ಹಂಗಾದ್ರೆ ಡಿಫ್ರೆನ್ಸ್ ಯಾಕೆ? ನೀವು ಒಳ್ಳೆ ಅಕ್ಕಿನೇ ಕೊಡ್ತಿದ್ದೀರಾ ಅಂತ ಆದ್ರೆ ನೀವು 29 ರೂಪಾಯಿ 30 ಪೈಸಾ ಕೊಡ್ತಾ ಇದ್ದೀರಾ. ಅವ್ರ ಯಾಕೆ 34 ರೂಪಾಯಿ 60 ಪೈಸಾ? ಅವ್ರು ನ್ಯಾಷನಲ್. ನನಗೆ ಒಂದು ಹತ್ತತ್ರ 120 ಕೋಟಿ ಸಚಿವ ಅವರಿಗೆ ಅದನ್ನ ಚರ್ಚೆ ಮಾಡ್ತೀನಿ. ಸಭಾಪತಿಗಳೇ, ಇದರಲ್ಲಿ ನೋಡಿ ಅಕ್ಕಿಯನ್ನ ಕೊಂಡ್ಕೊಳ್ತಿರೋದು ಎಷ್ಟು ಮೆಟ್ರಿಕ್ ಟನ್ ಕೊಂಡ್ಕೊಳ್ತಿದ್ರೆ ವಿವರ ಎಲ್ಲ ನನ್ನ ಕಡೆ ಇದೆ. ಹತ್ತತ್ರ ಏನೋ 13,000 MT ಮೆಟ್ರಿಕ್ ಟನ್
39,000 ಆಗಸ್ಟ್ ತಿಂಗಳಲ್ಲಿ, ಅದೇ ತರ ಅಕ್ಟೋಬರ್ ತಿಂಗಳಲ್ಲಿ 20,000 ಮೆಟ್ರಿಕ್ ಟನ್, ನವೆಂಬರ್ ತಿಂಗಳಲ್ಲಿ 40,000 ಮೆಟ್ರಿಕ್ ಟನ್, ಫೆಬ್ರವರಿ ತಿಂಗಳಲ್ಲಿ 20,000 ಮೆಟ್ರಿಕ್ ಟನ್, ಮಾರ್ಚ್ ತಿಂಗಳಲ್ಲಿ 40,000 ಮೆಟ್ರಿಕ್ ಟನ್ ಕೊಂಡ್ಕೊಳ್ತಿದ್ದಾರೆ, ಒಪ್ಕೊಳ್ತೀನಿ. ಈಗ ಆದ್ರೆ ನನಗೆ ಇಬ್ರು ಸಚಿವರು ಇಲ್ಲೇ ಇದ್ದಾರೆ, 29 ರೂಪಾಯಿ 30 ಪೈಸೆ ಇಲ್ಲೇ ಹಾಕಿ, 34 ರೂಪಾಯಿ 60 ಪೈಸೆ ಅಲ್ಲೇ ಹಾಕಿ, ಹಂಗಾಗಿ ಅಕ್ಕಿ ಒಂದೇ ಇದ್ರೆ ಡಿಫರೆನ್ಸ್ ಹಣ ಯಾಕೆ? ನಾ ಹೇಳ್ತೀನಿ ನೋಡಿ, ಅವ್ರು ಹೇಳುವಂಥದ್ದು ಸರಿ ಇದೆ. ಇನ್ನೊಂದು ಒಂದ್ ಕಡೆ ಒಂದ್ ರೇಟ್, ಇನ್ನೊಂದ್ ಕಡೆ ಒಂದ್ ರೇಟ್ ಅಂದ್ರೆ ಮಕ್ಕಳಿಗೆ ಡಿಸ್ಕ್ರಿಮಿನೇಷನ್ ಮಾಡಿದಂಗೆ ಆಗುತ್ತೆ ಅನ್ನೋದು ಬಹಳ ಮಹತ್ವದ ವಿಷಯ. ಅದ್ರ ಬಗ್ಗೆ ಕ್ಲಾರಿಫೈ ಮಾಡಿ ಸರ್ಕಾರ ಕರೆಕ್ಟ್ ಆಗಿ. ಅದಕ್ಕೆ ಯಾವಾಗ ಕ್ಲಾರಿಫೈ ಮಾಡ್ತಾರೆ? ಸಭಾಪತಿಗಳೇ, ಹುಡುಗರು ವಿದ್ಯಾರ್ಥಿಗಳ ಆರೋಗ್ಯ ಹಾಳಾಗುತ್ತೆ ಕ್ವಾಲಿಟಿ ಅಕ್ಕಿ ಕೊಡದೆ ಹೋದ್ರೆ. ಇಲ್ಲ, ಕ್ವಾಲಿಟಿ ಅಕ್ಕಿ ಅಂತ ಸರ್ಕಾರದ 120 ಕೋಟಿ ರೂಪಾಯಿ ಹಣ ಲೂಟ್ ಆಗ್ತಾ ಇದೆ. ಎಲ್ಲ ಕಾರಣ ಕೇಂದ್ರ ಸರ್ಕಾರ ಒಂದು ಕಡೆ ಅಕ್ಕಿಯ ಇದ್ದು ಕೊಡಲಿಲ್ಲ. ನಾವು ಅವ್ರನ್ನೇ ಕೇಳಿದ್ವಿ. ಕೇಂದ್ರ ಅದು ಬೇರೆ ವಿಷಯ. ನಾನು ಕೇಳಬೇಕು, ನೀವು ಮಾತಾಡೋವಾಗ ನಾನು ಮಾತಾಡಲಿಲ್ಲ. ಅಕ್ಕಿ ಬಗ್ಗೆ, ಆ 5 ಕೆಜಿ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆ ಪ್ರಶ್ನೆ ಬೇರೆ, ವಿಷಯ ಅದಲ್ಲ. ವಿಷಯ ಅದಲ್ಲ ದಿನೇಶ್ ಗುಂಡೂರಾವ್, ವಿಷಯ ಅದಲ್ಲ. ವಿಷಯ ಕೇಂದ್ರ ಸರ್ಕಾರ ನೀವು ಕೊಡ್ರಿ ಸಭಾಧ್ಯಕ್ಷೆ, ನೀವು ಕೊಡ್ರಿ, ರವಿಕುಮಾರ್ ಕೊಡು. ಸಭಾಧ್ಯಕ್ಷೆ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಿದ್ದಾರೆ. ಎರಡೂ ಅಕ್ಕಿ ಕ್ವಾಲಿಟಿ ಎರಡೂ ಅಕ್ಕಿ ಕ್ವಾಲಿಟಿ ಇರಬೇಕಾದ್ರೆ